ಶ್ರೀ ಗುರು ಬಸವ ಲಿಂಗಾಯ ನಮಃ. ನನ್ನ ಹೆಸರು ಅಲ್ಲಮ ಪ್ರಭು. ನಮ್ಮ ಬಾಬಾ ಹೆಸರು ಚಂದ್ರಪ್ಪ ಬಾಬಾ. ನಾವಿಬ್ಬರು ಕೂಡಿ ಇಡೀ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣು. ಗುಡ್ ಮಗ. ನಾನು ಲಿಂಗ ಆಯತ ನನ್ನ ಧರ್ಮದ ಗುರು ಮಹಾತ್ಮ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರು ನಮ್ಮ ಧರ್ಮದ ಗ್ರಂಥ ಸಮಾನತೆ ಸಾರುವ ಬಸವಾದಿ ಶರಣರು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಅನುಭವ ಮಂಟಪದಲ್ಲಿ ಚಿಂತನೆಗಳ ಮೂಲಕ ಬರೆದ ಅನುಭವದ ವಚನಗಳು. ಆ ವಚನಗಳು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬರೆದ ವಚನಗಳು. ಅದೇ ನಮ್ಮ ಧರ್ಮದ ಗ್ರಂಥ. ಈ ಪುಟ್ಟ ಮಗುವಿನೊಂದಿಗೆ ಇವತ್ತು ನಾನು ಈ ಚಿಕ್ಕವನಿದ್ದಾಗಿನಿಂದಲೇ ಯಾಕೆ ಹೇಳಿಸ್ತಾ ಇದ್ದೀನಿ ಅಂದರೆ, ಬಸವಾದಿ ಶರಣರು ಕಾಯಕ ಯೋಗಿಗಳು. ಅವರು ಅರಿವೇ ಗುರು ಎಂದು ಹೇಳಿದವರು, ದೇಹವೇ ದೇವಸ್ಥಾನವೆಂದು ಹೇಳಿದವರು, ಇಡೀ ಪ್ರಕೃತಿನೇ ಒಂದು ದೇವಾಲಯವೆಂದು ಹೇಳಿದವರು, ಸಮಾನತೆಯನ್ನು ಸಾರಿದವರು, ಸರ್ವರಲ್ಲಿ ಒಬ್ಬನೇ ದೇವ ಎಂದು ನಂಬಿದವರು. ಮೂಢರೂಢಿ, ಈ ಮಾನವ ನಿರ್ಮಿತ ಗುಡಿಗುಂಡಾರಗಳು, ಇವೆಲ್ಲವನ್ನು ತಿರಸ್ಕಾರ ಮಾಡಿ ಜೀವಗಳಲ್ಲಿ ಶಿವನನ್ನು ಕಂಡ ನಮ್ಮ ಶರಣರ ಒಂದು ವಿಚಾರಗಳು ಸರಳ ಜೀವನಕ್ಕಾಗಿ ಇರುತ್ತವೆ. ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಇಂತಹ ಪುಟ್ಟ ಮಕ್ಕಳನ್ನು ಇವತ್ತಿನಿಂದಲೇ ಆಡುವ ಭಾಷೆ ಕನ್ನಡದಲ್ಲಿ ವಚನಗಳಿವೆ, ಅವೆಲ್ಲನೂ ನೀವೆಲ್ಲರೂ ತಿಳಿಸುವ ಪ್ರಯತ್ನ ಪಟ್ಟರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳೇ ನಿಮಗೆ ದೊಡ್ಡ ಸಂಪತ್ತು ಆಗುತ್ತವೆ ಎಂದು ಹೇಳ್ತಾ, ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ. ಆದರೆ 145 ಕೋಟಿ ಅನ್ನು ಮಗ 45 ಕೋಟಿ ಭಾರತೀಯರಿಗೆ ಈ ವಿಚಾರವನ್ನು ತಲುಪಲಿ ಅನ್ನು, ಈ ವಿಚಾರ ತಲುಪುವ ಕಾರ್ಯ ನಾವು ನೀವೆಲ್ಲರೂ ಮಾಡಿದರೆ ಈ ಭಾರತ ದೇಶದಲ್ಲಿ ಎಲ್ಲರೂ ಕೂಡಿ ಬದುಕಲು ಬರುತ್ತದೆ. ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ತಲೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಶರಣು ಶರಣಾರ್ಥಿ. ಶಾಬಾಷ್ ಮಗ. ಈಗ ಮಗ ಮುಖ ಕೊಡ್ತಾ